ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವನ್ ಮನೆಯಲ್ಲಿ ಅಧಿಕಾರಿಗಳು ಮಹಜರ್ ಮಾಡಿದಾಗ 5 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪವನ್ ಮನೆಯಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು. ಆ ಸಮಯದಲ್ಲಿ 5 ಲಕ್ಷ ದರ್ಶನ್ ಆಪ್ತ ಪವನ್ ಮನೆಯಲ್ಲಿ 5 ಲಕ್ಷ ಹಣ ಸಿಕ್ಕಿದೆ. ಪೊಲೀಸರು ಅದನ್ನ ಜಪ್ತಿ ಮಾಡಿದ್ದಾರೆ. ನಿನ್ನೆ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಹಣ ಜಪ್ತಿಯಾಗಿತ್ತು. ಆಪ್ತ ಪವನ್ಗೆ ನಟ ದರ್ಶನ್ ಹಣ ನೀಡಿದ್ರಾ ಅನ್ನೋದು ಈಗಿರುವಂತ ಪ್ರಶ್ನೆ. ಪವನ್ ಮನೆಯಲ್ಲಿ ಪೊಲೀಸರು ಮಹಜರ್ ಮಾಡ್ತಾರಲ್ಲ, ಆಗ ಪೊಲೀಸರಿಗೆ 5 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಇದು ಈ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರಿಗೆಲ್ಲ ಹಣ ಕೊಟ್ಟಿದ್ರ ದರ್ಶನ್ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ನಿನ್ನೆ ಪ್ರದೋಷ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ, ಅಲ್ಲಿ ಮಹಜರ್ ಮಾಡಿದಾಗ 30 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಈಗ ದರ್ಶನ್ ಆಪ್ತ ಪವನ್, ಈ ಪ್ರಕರಣದ ಪ್ರಮುಖ ಆರೋಪಿ ಪವನ್, ಅವನ ಮನೆ ಮೇಲೆ ಅಧಿಕಾರಿಗಳು ಮಹಜರಿಗೆ ಹೋದಾಗ, ಮಹಜರ್ ಪ್ರಕ್ರಿಯೆ ಮಾಡಿದಾಗ 5 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಆ ಮೂಲಕ ಈ ಪ್ರಕರಣದಲ್ಲಿ ದರ್ಶನ್ ತಾವು ಬಚಾವಾಗೋದಕ್ಕೆ ಏನೇನು ಕಸರತ್ತು ಮಾಡಿದ್ರ ಅಥವಾ ಬೇರೆಯವ್ರಿಗೆ ಹಣ ಕೊಟ್ಟು ಅವರನ್ನೆಲ್ಲ ಫಿಕ್ಸ್ ಮಾಡಿ ತಾವು ಇದರಿಂದ ಸೇಫ್ ಆಗೋ ದೃಷ್ಟಿಯಿಂದ ಏನೇನು ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಈಗ ಅನುಮಾನ ಇದೆ, ತನಿಖೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫೋನ್ ಲೈನ್ನಲ್ಲಿ ಇದ್ದಾರೆ ನಾಗರಾಜ್, ಈ ಪ್ರಕರಣ ನೋಡಿದಾಗ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನೋಡಿದಾಗ ದರ್ಶನ್ ಸೇಫ್ ಆಗೋದಕ್ಕೆ ತಮ್ಮ ಆಪ್ತರಿಗೆಲ್ಲ ಹಣ ಕೊಟ್ರ ಅನ್ನೋದು, ಯಾಕಂತ ಹೇಳಿದ್ರೆ ನಿನ್ನೆ ಮಹಜರ್ ಮಾಡಿದಾಗಲೂ ಕೂಡ ಆರೋಪಿತನ ಮನೆ ಮೇಲೆ ಮಹಜರ್ ಆದಾಗ ಅಲ್ಲೂ ಕೂಡ ಹಣ ಸಿಕ್ಕಿತ್ತು, ಇವತ್ತು ಕೂಡ ಹಣ ಸಿಕ್ಕಿದೆ. ಸದ್ಯ ತನಿಖೆ ಯಾವ ಹಂತಲ್ಲಿದೆ ನಾಗರಾಜ್? ರಂಜಿತ್, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಂದು ವಿಚಾರ ರಿವೀಲ್ ಆಗಿತ್ತು. ದರ್ಶನ್ 30 ಲಕ್ಷ ಹಣವನ್ನ ಆರೋಪಿಗಳು ಸರೆಂಡರ್ ಆಗುವಂತ ಆರೋಪಿಗಳಿಗೆ ನೀಡಿದ್ರು ಅಂತೇಳಿ, ಅದಾದ ಬಳಿಕ ಒಂದು ಹೆಚ್ಚಿನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬರುತ್ತೆ. ಏನಂತಂದ್ರೆ ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಖರ್ಚು ವೆಚ್ಚಗಳಿಗೆ ಅಂತೇಳಿ ಸಪರೇಟ್ ಆಗಿ 5 ಲಕ್ಷ ಹಣವನ್ನು ಸಹ ಕೊಟ್ಟು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿತ್ತು, ಅದನ್ನ ಪವನ್ ಮನೆಯಲ್ಲಿ ಇಡಲಾಗಿತ್ತು ಅನ್ನೋ ಮಾಹಿತಿಯನ್ನ ಪೊಲೀಸರು ತನಿಖೆ ವೇಳೆ ಬಾಯ್ಬಿಡಿಸುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಹಜರ್ಗೆ ಕರೆದುಕೊಂಡೋಗಿ ಒಂದು 5 ಲಕ್ಷ ಹಣವನ್ನ ಸೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಈಗಷ್ಟೇ ಬನಶಂಕರಿ 6ನೇ ಹಂತದಲ್ಲಿ ಒಂದು ಪವನ್ ಮನೆಗೆ ಕರೆದುಕೊಂಡೋಗಿ ಮಹಜರ್ ಮಾಡಿದ್ರು. ಈ ವೇಳೆಯಲ್ಲಿ 5 ಲಕ್ಷ ಹಣವನ್ನ ಸೀಸ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ 35 ಲಕ್ಷ ಹಣವನ್ನ ಸೀಸ್ ಮಾಡದಂತೆ ಆಗಿರ್ತಕ್ಕಂಥದ್ದು. ಇದು ಬಹಳ ಸ್ಪಷ್ಟವಾಗಿ ದರ್ಶನ್ಗೆ ಕಂಟಕ ಆಗುವಂಥದ್ದು. ಯಾಕಂತಂದ್ರೆ ಈ ಹಣವನ್ನ ಕೊಟ್ಟು ಪ್ರಕರಣದಲ್ಲಿ ತಮ್ಮ ಹೆಸರು, ತಮ್ಮ ಪಾತ್ರ ಬರದಂತೆ ಸಾಕ್ಷ್ಯವನ್ನ ನಾಶ ಮಾಡ್ಲಿಕ್ಕೆ ದರ್ಶನ್ ಮುಂದಾಗಿದ್ರು ಅಂತೇಳಿ ಈ ಸಾಕ್ಷ್ಯಗಳು ಕೋರ್ಟ್ ನಲ್ಲಿ ಪ್ರಸ್ತುತ ಆಗುವಂಥದ್ದು. ಹೀಗಾಗಿ ಈಗಾಗಲೇ 5 ಲಕ್ಷ ಹಣವನ್ನ ಮಹಜರು ವೇಳೆ ವಶಪಡಿಸಿಕೊಂಡು ಅಲ್ಲಿಂದ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಆರೋಪಿಗಳನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಏನೀಗ ಮಧ್ಯಾಹ್ನದ ನಂತರ 24ನೇ ACMM ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಪೊಲೀಸರು ಓಪನ್ ಕೋರ್ಟ್ ನಲ್ಲಿ ನಾಳೆ ರಜಾ ಇರೋ ಕಾರಣ ಇವತ್ತೇ ಹಾಜರುಪಡಿಸಿ ಇವರನ್ನ ಮತ್ತಷ್ಟು ದಿನಗಳ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ರಂಜಿತ್. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.